ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೊಂದು ಸಮಿತಿ ಮಾಡಿದ್ದಾರೆ. ಒಂದಂದ್ರೆ ಒಂದಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ. ಅದರ ಕೆಳಗೆ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಸಮಿತಿ ಇದ್ದಾವೆ. ಅವುಗಳ ಕೆಳಗೆ ತಾಲೂಕು ಮಟ್ಟದಲ್ಲಿ 234 ಸಮಿತಿಗಳು ಬರ್ತವೆ. 234 ತಾಲೂಕು. BBMPಗೆ ಸಪ್ರೇಟ್ ಬೆಂಗಳೂರಿಗೆ. ಇಷ್ಟು ಸಮಿತಿಗಳು. BJP JDSನವರು ಇವುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ತಾಲೂಕಿಗೊಂದು ಸಮಿತಿ, ಅದರ ಅರ್ಥ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಮಿತಿ ಆದಂಗದು. ಅಲ್ಲಿ ಶಾಸಕರು ಇರ್ತಾರೆ. ಯೋಜನೆಗಳ ಅನುಷ್ಠಾನ ಸರಿಯಾಗಿ ಆಗುವಂತೆ ನೋಡಿಕೊಳ್ಳುವುದು ಶಾಸಕರ ಜವಾಬ್ದಾರಿ. ಶಾಸಕಾಂಗದ ಕಡೆಯಿಂದ ಶಾಸಕರಿದ್ದರೆ, ಕಾರ್ಯಾಂಗದ ಕಡೆಯಿಂದ ಜಿಲ್ಲಾಧಿಕಾರಿಗಳಿರ್ತಾರೆ, ತಹಶೀಲ್ದಾರ್ ಇರ್ತಾರೆ, ತಲಾಟಿಗಳಿರ್ತಾರೆ. ಅದರದ್ದೇ ಆದ ಒಂದು ವ್ಯವಸ್ಥೆ ಇದೆ. ಮಧ್ಯದಲ್ಲಿ ಇದು ಯಾವುದು, ಇದು ಪ್ಯಾರಲಲ್ ಆಗಿ ತಂದ್ರಿ ನೀವು ಅಂತ, ಸಮಾನಾಂತರವಾಗಿ ಇದನ್ನು ಯಾಕೆ ತಂದ್ರಿ? ಯಾಕೆ ಅಂದರೆ ಸಿದ್ದರಾಮಯ್ಯನವ್ರಿಗಿಂತಲೂ DK ಶಿವಕುಮಾರ್ ಅವ್ರಿಗೆ ಕ್ಲಾರಿಟಿ ಭಾಳ ಇದೆ. ಕಾರ್ಯಕರ್ತರು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಿರ್ತಾರೆ. ಅವ್ರಿಗೇನಾದ್ರು ಕೊಡಬೇಕಲ್ಲ ಕಾರ್ಯಕರ್ತರಿಗೆ, ಅವ್ರಿಗೋಸ್ಕರ ಇದನ್ನು ತಂದಿದ್ದೀವಿ ಅಂತ. ಅದೇ ಬಾಯಿ ಬಿಟ್ಟು DK ಶಿವಕುಮಾರ್ ಅವ್ರು ಹೇಳಿರ್ಬೋದು. ಮೂಲ ಉದ್ದೇಶ ಇರೋದೇ ಹಾಗೆ, ಮೂಲ ಉದ್ದೇಶನೇ ಹಾಗಿದೆ. ಅದು ಸುಮಾರು 4669 ಏನೋ ಕೂತ್ಕೊಂಡು ಲೆಕ್ಕ ಹಾಕಿದ್ವಿ ನಾವು ಅದನ್ನು. ಅಷ್ಟು ಜನ ಬರ್ತಾರೆ ಈ ಸಮಿತಿಯಲ್ಲಿ ಎಲ್ಲ ಸೇರಿ. 4669 ಕಾಂಗ್ರೆಸ್ ನಾಯಕರಿಗೆ ತಿಂಗಳು ಖರ್ಚಿಗೆ ವ್ಯವಸ್ಥೆ ಮಾಡ್ದಂಗೆ ಅದು. ಇದರ ವಿರುದ್ಧ BJP ಅವರು JDSನವರು ಸದನದಲ್ಲಿ ಹೋರಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಶತಾಯಗತಾಯ ನಿಂತ್ಕೊಂಡು ಬೆಂಬಲಿಸಿದ್ರು. ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ನೀವಿರೋ ತನಕ ಹೆಂಗೋ ನಡ್ಕೊಂಡು ಹೋಗುತ್ತೆ, ನೆಕ್ಸ್ಟ್ ಸರ್ಕಾರ ಬಂದಾಗ ಕಷ್ಟ ಆಗತ್ತಿದು ಅಂದರೆ ಸಿದ್ದರಾಮಯ್ಯನವರೇ ನೆಕ್ಸ್ಟು ನಾವೇ ಇರೋದು ಅಂದರು. ನೆಕ್ಸ್ಟು ನಾವೇ ಇರೋದು, ನೀವಿರ್ತೀರಿ ಅಂದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ನೀವಿರ್ತೀರಾ ಸಿದ್ದರಾಮಯ್ಯನವರೇ ಅಂದರೆ ನಾವೇ ಇರ್ತೀವಿ, ನಾನೇ ಇರ್ತೀನಿ ಅಂದರು ಸಿದ್ದರಾಮಯ್ಯನವರು. ಕೇಳಿಸ್ಕೊಳ್ಳಿ ಒಮ್ಮೆ. ಯಾವ MLAಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನು ನೋಡಿದ್ಮೇಲೆ ಆ ಥರದ್ದು ಯಾವುದೇ ರೀತಿ ಘಟನೆ ಆಗಿಲ್ಲ, ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು. ಅಂದರೆ MLAಗಳಿಗೆ ಅಗೌರವ ಆಗೋ ರೀತಿ ಯಾವುದೂ ಮಾಡಿಲ್ಲ ಅಂತ. ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ. ಅವ್ರಿಗೆ ಒಬ್ಬ ಮಿನಿಸ್ಟ್ರು, ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟ್ರ್ ಬರೆದಿದ್ದಾರೆ ಸರ್ಕಾರಕ್ಕೆ, DC-ಗಳಿಗೆ. ಈ 5 ಗ್ಯಾರಂಟಿಗಳ ಅಧ್ಯಕ್ಷ ಅವನು ಏನು ಹೇಳ್ತಾನೋ ಅದನ್ನು ಎಲ್ಲ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನು ಹೇಳ್ದನ್ನೇ ಮಾಡಬೇಕು ಅಂತ ಅಫಿಷಿಯಲ್ ಲೆಟ್ರ್ ಬರೆದಿದ್ದಾರೆ. ಇದು ಯಾವ ನ್ಯಾಯ? ಇದು MLA ವೈಲೇಷನ್ ಅಲ್ಲೋ ಇದು? ಇವರೇನೋ ಈ ಪರಂಪರೆಯನ್ನು ಶುರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾವೇನು ಹಾಗೆ ಆ ಥರ ಮಾಡಿಲ್ಲ ಅಂತ. ನೆಕ್ಸ್ಟು ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರೇನ್ ಮಾಡ್ತಾರೆ, ಈ ಆಶಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಸಭೆ ಕರೆದು ನಿಮ್ಮ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳು ಏನಿದ್ದಾವೆ, ಸಮಸ್ಯೆಗಳು ನೈಜವಾದಂಥ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಮಾಡೋಣ. ಬಟ್ ನೀವು ಗ್ಯಾರಂಟಿ ಸಮಿತಿಗಳಿಗೆ ಮಾಡಬೇಡಿ ಕಾರ್ಯಕರ್ತರನ್ನ ಅಂತ ಹೇಳೋದು ಸರಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.